ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಇದು 7ನೇ ದಿನದ ಮಿನಿ ಬ್ಲಾಗು. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ 7ನೇ ದಿನದ ಮಿನಿ ಬ್ಲಾಗು. ಹಾಗೆ ಫೇಸ್ಬುಕ್ಗೆ ಬಂದು ಸೇಮ್ ಇರುತ್ತೆ, ಇನ್ಸ್ಟಾಗ್ರಾಮಿಗೆ ಮಾತ್ರ 14ನೇ ದಿನದ ಮಿನಿ ಬ್ಲಾಗು. ನಾನು ಒಂದೇ ಮಿನಿ ಬ್ಲಾಗಲ್ಲಿ ಎಲ್ಲದನ್ನೂ ಶೇರ್ ಮಾಡ್ತಾಯಿದ್ದೀನಿ. ಮತ್ತೆ ವಿಡಿಯೋನ ನಾನು ಎಡಿಟ್ ಮಾಡಿಕೊಂಡು ವಾಯ್ಸ್ ಎಲ್ಲ ಕೊಡೋಕ್ಕಾಗೋದಿಲ್ಲ ಅನ್ನೋ ಒಂದು ರೀಸನ್ಗೆ. ಸೊ ಫೇಸ್ಬುಕ್ಗೆ ಏನು ನಾನು ವಿಡಿಯೋಗೆ ಮಾಡ್ಕೊಂಡಿರ್ತೀನಿ ಯೂಟ್ಯೂಬ್ಗೆ, ಅದನ್ನೇ ಕೂಡ ನಾನು ಇನ್ಸ್ಟಾಗ್ರಾಮ್ಗೆ ಕೂಡ ಅಥವಾ ಫೇಸ್ಬುಕ್ಕಿಗೆ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿನ ಮತ್ತು ಫೇಸ್ಬುಕ್ ಐ ಡಿನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ, ಸೊ ಇವತ್ತಿನ ಫುಲ್ ವ್ಲಾಗು ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಆಗಿದೆ. ಸೊ ಪ್ಲೀಸ್ ದಯವಿಟ್ಟು ಫುಲ್ ವ್ಲಾಗ್ನ ನೋಡಿ ಸಪೋರ್ಟ್ ಮಾಡಿ. ತುಂಬ ಕಡಿಮೆ ವ್ಯೂಸ್ ಇರೋದ್ರಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇದು ಚಿಕನ್ನು ಯಾಕೆ ಫುಲ್ಲು ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ ಅನ್ನೋದನ್ನ ನಾನು ಆಲ್ರೆಡಿ ನಿಮಗೆ ಶೇರ್ ಮಾಡಿಬಿಟ್ಟಿದ್ದೀನಿ. ಹಾಗೆ ಇವತ್ತಿನ ಕಂಟೆಂಟ್ ಕೂಡ ಏನಾಯಿತು ಹೇಗಾಯಿತು ಅಂದುಕೊಂಡು ಕುಳಿತುಕೊಳ್ಳುವುದು ಜೀವನವಲ್ಲ. ಏನೇ ಆಗಲಿ, ಏಕೆ ಆಗಲಿ, ಹೇಗೆ ಆಗಲಿ, ಗಟ್ಟಿ ಮನಸ್ಸಿನಿಂದ ಮುಂದೆ ಸಾಗುವುದೇ ಜೀವನ ಅಂತ ನಾನು ಒಂದು ಇದನ್ನು ಹಾಕಿದ್ದೀನಿ. ಸೊ ಅದ್ರದ್ದು ಫುಲ್ಲು ಡೀಟೇಲ್ಸ್ ಕೂಡ ನಾನು ನನ್ನ ಫುಲ್ಲು ವ್ಲಾಗಲ್ಲಿ ಹೇಳಿದ್ದೀನಿ. ಹಾಗೆ ನಾನು ಒಂದು ಫಾಲೋ ಮಾಡ್ತಾ ಇರೋದು ಒಂದು ವಿಷಯನ ಕೂಡ ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಅದೇನಪ್ಪ ಅಂದರೆ ಮಿನಿ ವ್ಲಾಗಲ್ಲಿ ಕೂಡ ಹೇಳ್ತಾ ಇದ್ದೀನಿ, ಬುಕ್ಸ್ ಓದೋದನ್ನ ರೂಢಿ ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ಮನಸ್ಸಿಗೆ ಆರಾಮ್ ಅನಿಸುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ, ನಮಗೇನು ಬೇಡ ಅಂತ ನಾವು ಹೋಪ್ಸ್ ಕಳ್ಕೊಂಡಾಗ ಕೂಡ ಬುಕ್ ಬಂದು ತುಂಬ ಸಪೋರ್ಟಿವ್ ಆಗಿ ಇದಾಗುತ್ತೆ. ಸೊ ಬುಕ್ ಓದೋಕ್ಕಾಗಲ್ಲ, ನಮಗೆ ತೊಗೊಬರ್ಬೇಕು ಮತ್ತು ಎಕ್ಸ್ಪೆನ್ಸಿವ್ ಎಲ್ಲ ಇದಾಗುತ್ತೆ ಅಂದರೆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಫ್ರೀಯಾಗಿ ಸ್ಟೋರೀಸ್ ಸಿಗುತ್ತೆ, ಅದನ್ನು ಕೂಡ ನೀವು ಫ್ರೀ ಟೈಮಲ್ಲಿ ಓದ್ಕೋಬೋದು. ತುಂಬ ಒಳ್ಳೆ ಒಂದು ಫೀಲ್ ಕೊಡುತ್ತೆ, ಮನಸ್ಸು ಕೂಡ ಆರಾಮಾಗಿರುತ್ತೆ. ಸೊ ಯಾರೆಲ್ಲ ಇದನ್ನು ಫಾಲೋ ಮಾಡಿ ತುಂಬ ಒಳ್ಳೆ ರಿಸಲ್ಟೇ ನಿಮಗೆ ಸಿಗುತ್ತೆ. ಹಾಗೆ ಕೆಲಸ ಬಂದು ಮುಗಿಸ್ಬಿಟ್ಟು ಹೋಟ್ಲ್ ಹತ್ರ ಹೋಗಿ ನೈಟ್ ಸ್ಟಾರ್ಟ್ ಮಾಡಿದ್ದು, ಪಾತ್ರೆ ಎಲ್ಲ ಉಜ್ಜಿ ಗ್ಯಾಸೆಲ್ಲ ಕ್ಲೀನ್ ಮಾಡಿ ಮತ್ತೆ ಆಚೆ ಹೋಗಿ ಆಚೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಚಿಕನ್ದೆಲ್ಲ ಹಂಗೆ ಇಟ್ಟಿದ್ದೆ. ಸೊ ಅಲ್ಲೆಲ್ಲ ಕ್ಲೀನ್ ಮಾಡಿ ರೂಮೆಲ್ಲ ಸ್ವಲ್ಪ ಗುಡಿಸಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ಉಜ್ಜಿ ಒಳಗಡೆ ಬಂದು ಅಷ್ಟೇ ಕೆಲಸನ ಮುಗಿಸಿದ್ದೆ. ಇನ್ನು ಏನಿದ್ರು ಬೆಳಗ್ಗೆಗೆ ಅಂತ ಬಟ್ಟೆ ಕೂಡ ಅರ್ಧಂಬರ್ಧ ವಾಶ್ ಮಾಡಿ ಅಲ್ಲೇ ಬಿಟ್ಟಿದ್ದೆ, ಅದನ್ನು ತೆಗೆದ್ಬಿಟ್ಟು ಸೈಡ್ಗೆ ಇಟ್ಟಿದ್ದೀನಿ ಬೆಳಗ್ಗೆಗೆ ತೊಳ್ಕೊಳ್ಳೋಣ ಅಂತ ಹೇಳಿ. ಸೊ ಇವತ್ತಿನ ಮಿನಿ ಬ್ಲಾಗ್ ಕೂಡ ಇಷ್ಟೇ. ಫುಲ್ ಬ್ಲಾಗ್ ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಪೂರ್ತಿ ವೀಡಿಯೋಸ್ನ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗನ್ನು ಇದು ಮಾಡಿ. ಸಣ್ಣ ಪುಟ್ಟದೇನಾದರೂ ಚೇಂಜಸ್ ಇದೆ ಅಂದರೆ ಕಮೆಂಟ್ ಮುಖಾಂತರ ನಂಗೆ ತಿಳಿಸಿ, ಖಂಡಿತವಾಗ್ಲೂ ನಾನು ತಿದ್ಕೊಳ್ತೀನಿ. ಥ್ಯಾಂಕ್ ಯು.